ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರು ನಿಜ ಹೇಳ್ತೀನಿ, ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಯಾವುದೋ ಒಂದು ಮಾರಿ ಕಂಡುಬಿದ್ದಿದೆ. ಮೊದಲು ಹೋಗಿ ಒಂದು ಮಸ್ತಾಗಿರೋ ಪೂಜೆ ಮಾಡಿಸಿ ಎಲ್ಲ ಶನಿನ ತೆಗೆದಾಕ್ಬೇಕು ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗಿರೋದು. ನೋಡಿ, ಸ್ವಲ್ಪ ದಿನಗಳ ಹಿಂದೆ ಸಮೀರ್ ಎಮ್ ಡಿ ಅವ್ರದ್ದು, SMR ಬರೋದು, ರಾವ್ಲೆನ್ಸ್ ಬರೋದು, ಅದು ಒಂದು ಕಾಂಟ್ರವರ್ಸಿ ಆಗೋಗ್ಬಿಡ್ತು. ಇವಾಗ ಎಲ್ಲ ಕೂಲ್ ಆಗಿದೆ ಅನ್ನೋಷ್ಟರಲ್ಲಿ ನಮ್ಮ ಜೀವ ವಿನಯ್ ಅವ್ರದ್ದು ಮತ್ತು ಟಿಪಿಕಲ್ ಕನ್ನಡ ಅವ್ರದ್ದು ಕಾಂಟ್ರವರ್ಸಿ ಶುರು ಆಗಿಬಿಟ್ಟಿದೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ ನೋಡ್ರಿ, ನಾನು ಇಬ್ಬರದು ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತೀನಿ. ಟಿಪಿಕಲ್ ಕನ್ನಡದವ್ರಿಗೂ ಫಾಲೋ ಇದ್ದೀನಿ, ಸಬ್ಸ್ಕ್ರೈಬರ್ ಇದ್ದೀನಿ. ಹಾಗೇನು ಈ ಕಡೆ ನಮ್ಮ ಜೀವ ವಿನಯ್ ಅವ್ರಿಗೂ ಅಂದರೆ ಒನ್ ಜಾಯಿಂಟ್ ಕನ್ನಡ ಅಂತ ಅವ್ರದ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. 500K ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಳ್ಳೊಳ್ಳೆ ಯೂನಿಕ್ ಆಗಿರೋ ಕಂಟೆಂಟ್ನ ಅವ್ರು ನಮ್ಮ ಕನ್ನಡ ಕಮ್ಯುನಿಟಿ ಕೊಡ್ತಾರೆ. ಅವ್ರದ್ದು ವೀಡಿಯೋಸ್ ನೋಡ್ತೀನಿ, ಅವ್ರಿಗೂ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ. ಯಾರಿಗೂ ನಾನು ಇಲ್ಲಿ ಹೇಟ್ ಸ್ಪ್ರೆಡ್ ಮಾಡೋಕ್ಕೆ ಬಂದಿಲ್ಲ. ಬಟ್ ದಿಸ್ ಈಸ್ ದ ಆ್ಯಕ್ಚುಲ್ ರಿಯಾಲಿಟಿ. ಇದು ರಿಯಾಲಿಟಿನ ಒಬ್ಬ ಸಬ್ಸ್ಕ್ರೈಬರ್ POVನಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಗೈಸ್, ಅಷ್ಟೇ. ಟಿಪಿಕಲ್ ಕನ್ನಡಗೆ ಅವ್ರ ಬಗ್ಗೆ ಹೇಳೋಕೆ ಹೋದರೆ ಅವ್ರು ಯಾರಿಗೂ ಡೈರೆಕ್ಟಾಗಿ ಹೇಳಲ್ಲ. ನಾನು ನೋಡಿರೋ ಎಲ್ಲ ವಿಡಿಯೋಗಳಲ್ಲೂ DV ಅವ್ರ ಕೇಸಲ್ಲೂ 1 ಇಯರ್ ಬ್ಯಾಕ್ DV ಅವ್ರ ಜೊತೆ ಒಂದು ಕಾಂಟ್ರವರ್ಸಿ ಆಗಿತ್ತು. ಆ್ಯಟ್ ದ ಟೈಮ್ ಸೇಮ್ ಆಗಿರೋ ಸೀನು ಇದೆ. ಅವ್ರು ಯಾರಿಗೂ ಕೂಡ ಡೈರೆಕ್ಟಾಗಿ ಹೆಸರು ಹೇಳಿ ಅವರು ಕಾಂಟ್ರವರ್ಸಿ ಮಾಡ್ಕೊಳ್ಳಲ್ಲ. ಅವ್ರದ್ದು ಏನಿದ್ರು ಟಿಪಿಕಲ್ ಕನ್ನಡದವ್ರದ್ದು ಇಂಡೈರೆಕ್ಟಾಗಿ ಟಾಂಗ್ ಕೊಡೋದು. ಅದೇ ಇವಾಗ ಬಂದಿರೋ ದೊಡ್ಡ ಪ್ರಾಬ್ಲಮ್ಮು. ನಮ್ಮ ಜೀವ ವಿನಯ್ ಅವ್ರಿಗೆ ಆಗಿರೋ ದೊಡ್ಡ ಸಮಸ್ಯೆನೇ ಅದು ಆ್ಯಕ್ಚುಲಿ. ಏನಂದರೆ ಅವ್ರಿಗೂ ಸೇಮ್ ಸ್ವಲ್ಪ ದಿನಗಳ ಹಿಂದೆ ವೀಡಿಯೋಸ್ ಎಲ್ಲ ಮಾಡಿದ್ರು ಅವರು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಯಾರು ಟಿಪಿಕಲ್ ಕನ್ನಡದವರು ಲೈಕ್ ಆ ಟೈಮಲ್ಲೆಲ್ಲ ಹೇಳಿದರು ಅವರು ಟಿಪಿಕಲ್. ಡೈರೆಕ್ಟಾಗಿ ಜೀವ ವಿನಯ್ ಅವ್ರಿಗೆ ಹೇಳದೇ ಇರೋ ಕಾರಣದಿಂದ ಜೀವ ವಿನಯ್ ಅವ್ರಿಗೆ ಇವತ್ತು ಕೋಪ ಬಂದು ಅವನ ಅಜ್ಜಿ ಮಧ್ಯಾಹ್ನ ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಏನು ಮಾಡೋಣ ಗೈಸ್, ಕರೆಕ್ಟಾಗಿ ಹೇಳಿದ್ದಾರೆ ಅವರು, ಕೆಲವೊಂದು ವಿಷಯಗಳು ಕರೆಕ್ಟಾಗಿ ಹೇಳಿದ್ದಾರೆ. ಮತ್ತು ಅದರಲ್ಲೊಂದು ಮೂವಿ ಪ್ರಮೋಷನ್ದೇನೋ ಹೇಳಿದ್ರಂತೆ ಟಿಪಿಕಲ್ ಕನ್ನಡಿಗವರು. ನಮ್ಮ ಕನ್ನಡ ಮೂವಿನ ನಾವು ಪ್ರಮೋಷನ್ ಮಾಡಿದ್ರೆ, ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡಿದ್ರೆ ಅದು ಏನೋ ಪ್ರಮೋಷನ್ ಮಾಡ್ದಂಗೆ ಅಂತ. ಆದರೂ ಕೂಡ ಅವರು ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡಿದ್ದಾರೆ. ಅದು ಪ್ರೂಫ್ ಕೂಡ ಒನ್ ಜಾಯಿಂಟ್ ಕನ್ನಡ ಅಂದರೆ ಜೀವ ವಿನಯ್ ಅವ್ರು ತೋರಿಸಿದ್ದಾರೆ. ನೀವು ನೋಡಿದ್ದೀರ ಸ್ಕ್ರೀನ್ ಮೇಲೆ. ಜನವರಿ 2026 ಟೈಮು. ಐ ಥಿಂಕ್ ಅದು ಯಾವ ಮೂವಿ ಪ್ರಮೋಷನ್ ಅಂತಲೂ ನಾನು ಹೇಳಿಬಿಡ್ತೀನಿ. ನನಗೆ ಅನಿಸಿರೋ ಪ್ರಕಾರ ನಾಟ್ ಕನ್ಫರ್ಮ್. ಲ್ಯಾಂಡ್ ಲಾರ್ಡ್ ಮೂವಿ ಪ್ರಮೋಷನ್ ಅಂತ ಇರ್ಬೋದು. ದುನಿಯಾ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಮೂವಿ ಪ್ರಮೋಷನ್ ದುಡ್ಡು, ಐ ಥಿಂಕ್ ಅದು ನನಗನ್ಸಿರೋ ಮಟ್ಟಿಗೆ. ಇಟ್ಸ್ ಓಕೆ, ಅದು ನೆಕ್ಸ್ಟ್ ಅದ್ರ ಬಗ್ಗೆ ಏನು ಮಾತಾಡೋಣ. ಮತ್ತು ಯಾವಾಗಲೂ ಹೇಳ್ತಾ ಇರ್ತಾರೆ ಟಿಪಿಕಲ್ ಕನ್ನಡದವ್ರು ಹೇಳಿದ್ದಾರೆ, ನನ್ನ ಅವ್ರು ಬಳಸ್ಕೊಂಡ್ರು, ನಾನು ಬಳಸ್ಕೊಂಡು ಅವ್ರು ಉದ್ಧಾರ ಆದರು, ಅವ್ರು ಬಳಸ್ಕೊಂಡು ನಾವು ಉದ್ಧಾರ. ಸರ್, ಇಲ್ಲಿ ಯಾರೂ ಬಳಸ್ಕೊಂಡು ಉದ್ಧಾರ ಆಗಿಲ್ಲ ಸರ್. ಕನ್ನಡ ಇಂಡಸ್ಟ್ರೀಲಿ ಯಾರೋ ಬಳಸ್ಕೊಂಡು ಉದ್ಧಾರ ಆಗಿಲ್ಲ. ಒಬ್ಬರನ್ನ ಒಬ್ಬರು ಬೆಳೆಸ್ಕೊಂಡು ಬೆಳೆದಿದ್ದಾರೆ, ಅದು ಒಪ್ಕೊತೀನಿ. ಬಟ್ ಆದರೆ ನಿಮ್ಮನ್ನು ಟಿಪಿಕಲ್ ಕನ್ನಡಿಗರನ್ನ ಬೆಳೆಸ್ಕೊಂಡು ಜೀವ ವಿನಯ್ ಅವರು ಏನು ಹೈ ಆಗಿಲ್ಲ, ಅವ್ರನ್ನ ಬೆಳೆಸ್ಕೊಂಡು ನೀವು ಹೈ ಆಗಿಲ್ಲ. ಕಂಟೆಂಟು ನಿಮ್ಗೆ ಅವರಿಂದ ಕಂಟೆಂಟ್ ಸಿಕ್ಕಿದೆ, ಅವ್ರಿಗೆ ನಿಮಗಿಂದ ಕಂಟೆಂಟ್ ಸಿಕ್ಕಿದೆ. ಇಬ್ಬರು ಬೆಳೆದಿದ್ದಾರೆ. ಅವರಿಂದ ನಿಮ್ಮ ವೀಡಿಯೋಸ್ನ ನೋಡಿದ್ದೀವಿ, ನಿಮ್ಮ ಸಜೆಷನ್ ಬಂದಿರೋದಾಗ ಅವ್ರ ವೀಡಿಯೋಸ್ನ ನೋಡಿದ್ದೀವಿ. ಐ ಆಮ್ ಅ ಸಬ್ಸ್ಕ್ರೈಬರ್ ಆಫ್ ಬೋತ್. ಇಬ್ಬರು ವೀಡಿಯೋಸ್ನ ನೋಡ್ತೀನಿ, ಇಬ್ಬರು ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತೀನಿ. ಅಂದರೆ ನಿಮ್ಮ ವೀಡಿಯೋ ನೋಡಬೇಕಾದ್ರೆ ಅವ್ರ ವೀಡಿಯೋ ಸಜೆಷನ್ ಆದಾಗ ಅವ್ರ ವೀಡಿಯೋ ನೋಡಿದ್ದೀನಿ. ಲೈಕ್ ಯಾರಿಂದನೂ ನಾವು ನೀವು ಇರೋದಕ್ಕೆ ಅವ್ರ ವೀಡಿಯೋ ನೋಡಿದ್ದೀವಿ, ಅವ್ರು ಇರೋದಕ್ಕೆ ನಿಮ್ಮ ವೀಡಿಯೋ ನೋಡಿದ್ದೀವಿ, ಲೈಕ್ ಆ ಥರ ಇರಲ್ಲ ಸರ್. ಇಬ್ಬರು ವೀಡಿಯೋನೂ ನೋಡಿದ್ದೀವಿ, ಖುಷಿಪಟ್ಟಿದ್ದೀವಿ. ಲೈಕ್ ಆದರೆ ಒಂದೇನು ಬೇಜಾರು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಕಂಟೆಂಟ್ ಬಿಟ್ಟು ಬರೀ ಕಾಂಟ್ರವರ್ಸಿಗಳಾಗ್ತಾಯಿದೆ. ದಯವಿಟ್ಟು ಇದೆಲ್ಲ ಆಗೋದು ಬೇಡ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಈ ಕಾಂಟ್ರವರ್ಸಿ ಎಲ್ಲ ಎಂಡ್ ಆಗಿ ಒಂದೊಳ್ಳೆ ಕಂಟೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಗೈಸ್. ಯಾಕಂದರೆ ಜಾಸ್ತಿ ಲಾಗರ್ಸ್ ಇದ್ದಾರೆ, ಲೈಕ್ ಪರ್ಸ್ನಲ್ ಲೈಫ್ ಸ್ಟೈಲ್ ಲಾಗರ್ಸ್ ಇದ್ದಾರೆ. ಲೈಕ್ ಅವ್ರದ್ದೊಂಥರ ಕ್ರೈಟೀರಿಯಾ ಬೇರೆ. ಅವರು ಸ್ಯಾಮ್ ಸಮೀರ್ ಅವರು, ವರುಣ್ ಆರಾಧ್ಯ ಅವರು, ಲೈಕ್ ಅವರು ಶ್ರವಣ್ ಬ್ರೋ ಅವರೆಲ್ಲ ಅವ್ರದ್ದು ಪರ್ಸ್ನಲ್ ಲೈಫ್ ಸ್ಟೈಲ್ ಲಾಗ್ಸು. ಬಟ್ ನೀವು ಒಂದು ಪಬ್ಲಿಕಲ್ಲಿ ಬಂದು ಲೈಕ್ ಬೇರೆ ಥರ ಅಂದರೆ ಪೂರ್ತಿ ಯೂನಿಕಾಗಿ ಪಬ್ಲಿಕ್ ರಿಯಾಕ್ಷನ್ಸ್ಗಳನ್ನ ಕಲೆಕ್ಟ್ ಮಾಡೋದು, ನೀವು ಟಿಪಿಕಲ್ ಕನ್ನಡಿಗವರು ಒಂದು ಬೈಕ್ಸ್ಗಳನ್ನ ರಿವ್ಯೂ ಮಾಡೋದು, ಲೈಕ್ ನಿಮ್ಮದೊಂಥರ ಯೂನಿಕ್ ಕಂಟೆಂಟು. ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಕಾಂಟ್ರವರ್ಸಿ ಮೇಲೆ ಫೋಕಸ್ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಸರ್. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಫ್ರಮ್ ಮೈ ಬಾಟಮ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀನಿ, ದಯವಿಟ್ಟು ಕಂಟೆಂಟ್ ಮೇಲೆ ಗಮನ ಕೊಡಿ. ನಿಮ್ಮ ಕಂಟೆಂಟ್ಗಳಿಂದ ಒಬ್ರಿಗೊಬ್ರು ಆನ್ಸರ್ ಕೊಡಿ, ಬೆಳೆದು ಆನ್ಸರ್ ಕೊಡಿ. ದಯವಿಟ್ಟು ಕಾಂಟ್ರವರ್ಸಿಲಿ ಆನ್ಸರ್ ಕೊಡೋಕ್ಕೆ ಹೋಗಬೇಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇಟ್ಸ್ ಓಕೆ, ಅವ್ರು ಅನಿಸಿರೋದನ್ನು ಒನ್ ಜಾಯಿಂಟ್ ಕನ್ನಡಿಗವ್ರು ಹೇಳಿದ್ದಾರೆ. ಆ ವಿಡಿಯೋ ನೋಡಿದ್ರೆ ಅನ್ನೋದಕ್ಕಿಂತ ಮ್ಯಾಕ್ಸಿಮಮ್ ಟೈಮು
ಆಗಿದೆ. ಮತ್ತು ಇನ್ನೊಂದು ನನ್ನ ಕಡೆಯಿಂದ ಒಬ್ಬ ಸಬ್ಸ್ಕ್ರೈಬರ್ ಕಡೆಯಿಂದ ಟಿಪಿಕಲ್ ಕನ್ನಡಿಗ ಅವ್ರಿಗೆ ಹೇಳೋದು, ತುಂಬ ದೊಡ್ಡವರು ನೀವು ವಯಸ್ಸಲ್ಲಿ, ನಮಗಿಂತ ಜಸ್ಟ್ ಒಂದು ಹೇಳೋದು, ಶತ್ರುಗಳಲ್ಲಿ 2 ಥರ ಇರ್ತಾರಂತೆ. ಒಂದು ಅಂತರಂಗ ಶತ್ರು, ಒಂದು ಬಹಿರಂಗ ಶತ್ರು. ಒಬ್ಬ ಆದರೆ ನಿಮಗೆಲ್ಲ ಸ್ನೇಹಿತರು, ಶತ್ರು ಯಾರೂ ಅಲ್ಲ. ಬಟ್ ನೀವು ಮಾಡಿಕೊಂಡಿರೋ ಸ್ವಲ್ಪ ಕಾಂಟ್ರವರ್ಸಿಗಳಿಂದ ಶತ್ರುಗಳಾಗಿದ್ದಾರೆ. ಇಟ್ಸ್ ಓಕೆ. ಆದರೆ ಬಹಿರಂಗ ಶತ್ರುವಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿರಲ್ಲ. ಅವನು ಅಲ್ಲೇ ರೋಡಲ್ಲಿ ಸಿಗ್ತಾನೆ, ಅಲ್ಲೇ ಜಗಳ ಆಗುತ್ತೆ, ಅಲ್ಲೇ ಕ್ಲೋಸ್ ಮಾಡಿ ಬರ್ತೀವಿ ಮ್ಯಾಟ್ರು. ಬಟ್ ಆದರೆ ಅಂತರಂಗ ಶತ್ರು ಅಂತ ಏನು ಇದಾರಲ್ಲ, ನಮ್ಮ ಜೊತೆನೇ ಇರ್ತೀವಲ್ಲ, ನಾವು ಅವ್ರ ಜೊತೆ ಎಲ್ಲ ಗೊತ್ತಿರುತ್ತೆ. ಒನ್ ಜಾಯಿಂಟ್ ಕನ್ನಡ ಅವ್ರು ಅಂದರೆ ಜೀವ ವಿನಯ್ ಅವ್ರು ಲಾಸ್ಟಲ್ಲಿ ಹೇಳಿರೋದು ಅದೇ, ಬ್ರೋ ನಿಮಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ನಮ್ಮನ್ನು ಗೊತ್ತಿರೋರ ಜೊತೆ ಕಾಂಟ್ರವರ್ಸಿ ಮಾಡ್ಕೋಬೇಕಂದ್ರೆ 100 ಸರ್ತಿ ಯೋಚನೆ ಮಾಡಿ ಕಾಂಟ್ರವರ್ಸಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿರೋದು ತುಂಬ ಕರೆಕ್ಟು. ಯಾರ ಜೊತೆನೂ ಕಾಂಟ್ರವರ್ಸಿ ಮಾಡ್ಕೊಂಡು ನಾವು ಸರ್ವೈವ್ ಆಗಿಬಿಡ್ಬೋದು. ಬಟ್ ಆದರೆ ನಮ್ಗೆ ಗೊತ್ತಿರೋರ ಜೊತೆ, ನನಗೂ ಸೇಮ್ ಆಗಿದೆ ಇದು, ನನ್ನ ಲೈಫಲ್ಲೂ ಕೂಡ ಅನುಭವಿಸಿದ್ದೀನಿ ನಾನು. ನಮ್ಗೆ ಗೊತ್ತಿರೋರ ಜೊತೆ ನಾವು ಜಗಳ ತಗೊಂಡ್ರೆ ನಮ್ಮ ವೀಕ್ನೆಸ್ ಪಾಯಿಂಟು, ನಮ್ಮದೆಲ್ಲ ಕತೆ ಅವ್ರಿಗೆ ಗೊತ್ತಿರುತ್ತೆ. ಲೈಕ್ ಆ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೇಕಾಗಿದ್ದು, ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೇಕಾಗಿದ್ದು ಕಂಟೆಂಟ್ ಹೊರತು ಕಾಂಟ್ರವರ್ಸಿ ಅಲ್ಲ. ಲವ್ ಯು, ಬಾಯ್.